ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಏನಪ್ಪಾ ಅಂದ್ರೆ ಒಂದು ಹುಮನಾಬಾದ್ ತಾಲೂಕಿನ ಒಂದು ಏನಪ್ಪಾ ಅಂದ್ರೆ ಒಂದು ಸಿಮಿ ನಾಗನಾಥೇಶ್ವರನ ಸನ್ನಿಧಾನದಲ್ಲಿ ನಿಮಗೆ ವೀಕ್ಷಕರ ನೋಡಬಹುದು ಯಾವ ರೀತಿಯಾದಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರೇ ಸೇರಿದ್ದಾರೆ. ಇವತ್ತಿನ ದಿನ ಒಂದು ಶ್ರಾವಣ ಮಾಸದ ಒಂದು ಮುಕ್ತಾಯವಾಗಿ ಒಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ ಒಂದು ಭಜನೆ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತಿನ ದಿನ ಕೊನೆಯದಾಗಿ ಏನಪ್ಪಾ ಅಂದ್ರೆ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮವನ್ನು ನಡೀತಾರೆ. ಇಲ್ಲಿ ವಿಶೇಷವಾಗಿ ಮಾಲಾಧಾರಿಗಳ ಒಂದು ನಾಗೇಶ್ವರನ ಹೆಸರಿನ ಮೇಲೆ ಒಂದು ಮಾಲಾಧಾರಿಗಳನ್ನು ತರ್ತಾರೆ. ಹಾಗಾದ್ರೆ ಬನ್ನಿ ಅದರ ವಿಶೇಷತೆ ಏನು, ಅದೆಲ್ಲ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೂ ಇವತ್ತಿನ ದಿನ ಏನು ಸಮಾರೋಪ ಕಾರ್ಯಕ್ರಮ ಇದೆ ಅಂತ ಹೇಳಿ ಸ್ವತಃ ಅವರಿಂದಾನೆ ಕೇಳೋಣ. ಸರ್ ನಮಸ್ಕಾರ, ಏನ್ ವಿಶೇಷ ಅಂತ ಹೇಳಿ ಸರ್ ಮಾಲಾಧಾರಿಗಳು? ಸರಿ, ಒಂದು ಮಾಲೆ ಸುಮಾರು 22 ವರ್ಷ ಆಗ್ತಾ ಬಂತು. ಮಾಲೆ ಧರಿಸುವ ಪದ್ಧತಿ ಸ್ಟಾರ್ಟ್ 2004 ಸ್ಟಾರ್ಟ್ ಆಗಿತ್ತು. ಅವತ್ತು ಕೇವಲ ಒಂದು 36 ಜನ ಸೇರ್ಕೊಂಡು ಮಾಡಿರೋ ಒಂದು ಮಾಲೆ ಸಮಾರಂಭ ಇವತ್ತು ಸಾವಿರಾರು ಜನರು ಸೇರ್ಕೊಂಡು ಮಾಡ್ತಾ ಇರೋದಂತ ಕಾರ್ಯಕ್ರಮ ಆಗುತ್ತೆ. ಈ ಒಂದು ಮಾಲೆಯನ್ನು ನಾವು ವಿಶೇಷವಾಗಿ 41 ಈ 41 ದಿವಸಗಳನ್ನು ವಿಶೇಷವಾಗಿ ಮಾಡಿದ್ರೆ ನಮ್ಮ ದೇವರಿಗೆ ಪ್ರಿಯವಾಗಿರುವ ಹಾಲಿನ ಪದಾರ್ಥಗಳನ್ನು ಸೇವನೆ ಮಾಡಿರೋಲ್ಲ. ಅದರದ ಬದಲಾಗಿ ಇನ್ನೊಂದು ಏನ್ ಮಾಡ್ತೇವೆ ಅಂದ್ರೆ, ನಾವು ಯಾವುದೇ ಪದಾರ್ಥವನ್ನು ಸೇವನೆ ಮಾಡಬೇಕಾದ್ರೆ ಅದನ್ನ ಕೇವಲ ನಮ್ಮ ಕೈಯಿಂದ ಪ್ರಸಾದ ಅಂದ್ರೆ ತಯಾರು ಮಾಡಿದ್ರೆ ಮಾತ್ರ ನಾವು ಸೇವನೆ ಮಾಡ್ತೇವೆ. ಅದರ ಹೊರತಾಗಿ ನಾವು ಬೇರೆ ಎಲ್ಲೂ ಊಟ ಮಾಡಲ್ಲ. ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ 6 ಗಂಟೆಗೆ 2 ಸರಿ ಪೂಜೆ ಆಗ್ತದ. ಆಮೇಲೆ ಪ್ರಸಾದ ಇರ್ತದ. ಎಲ್ಲಾ ನಾಗೇಶ್ವರ ಸ್ವಾಮಿಗಳು ಕೇವಲ 2 ಟೈಮ್ ಪ್ರಸಾದ ತಗೋತಾರ. ಅಲ್ಲದೆ ವಿಶೇಷವಾಗಿ ಪ್ರತಿ ಶನಿವಾರ ದಿವಸ ಒಬ್ಬೊಬ್ಬ ಶ್ರೀಗಳಿಂದ ಅವರಿಂದ ಆಶೀರ್ವಚನ ಆಗುವ ಎಲ್ಲ ನಾಗೇಶ್ವರ ಸ್ವಾಮಿಗಳಿಂದ ಸತ್ಸಂಗ ಕೂಡ ನಡೆಯುವಂತ ಸತ್ಸಂಗದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹಳ್ಳಿ ಕೆಳದಲ್ಲದೆ ಸುತ್ತಮುತ್ತಲಿನ ಹಳ್ಳಿ ಜನ, ಜಿಲ್ಲೆಯಾದಂತ ಜನ ಸೇರ್ಕೊಂಡು ಬಹು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಆಗುತ್ತೆ. ಇದೇ ರೀತಿ ಸುಮಾರು ಎಲ್ಲಾ ಶನಿವಾರ ಈ ಒಂದು ಅದೇ ರೀತಿ ಮತ್ತೊಂದು ಸಮಾಪ್ತಿಯ ಒಂದು ಹಾಗೆ ಭವ್ಯವಾದ ಪಲ್ಲಕ್ಕಿ ಮೆರವಣಿಗೆ ಕೂಡ ಬೇಕಾಗ್ತದೆ. ಈ ಪಲ್ಲಕ್ಕಿ ಮೆರವಣಿಗೆ ಏನ್ ವಿಶೇಷತೆ ಅಂದ್ರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರುವಂತ ಪಲ್ಲಕ್ಕಿ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಅಂತ. ಈ ಪಲ್ಲಕ್ಕಿ ಮೆರವಣಿಗೆ ಯಾವ ತರ ಅಂದ್ರೆ, ಸಾಕ್ಷಾತ್ ಭಗವಂತನ ಗರ್ಭಗುಡಿಯಿಂದ ಎದ್ದು ಹೊರಗೆ ಬಂದ ಅನಿಸ್ತದ ಪಲ್ಲಕ್ಕಿ ಮೆರವಣಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು ಇಲ್ಲ ಅಂದ್ರೆ 30ರಿಂದ 40 ಸಾವಿರ ಜನ ಸೇರ್ಕೊಂಡ್ರ. ಈ ನಿಮ್ಮದು ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಒಂದು ಮಾಲೆಯನ್ನು ಧರಿಸಿ 41 ದಿವಸದ ಮಾಲೆಯ ಭಕ್ತಿಪೂರ್ವಕವಾಗಿ ಒಂದು ಸಂಕಲ್ಪ ಇಟ್ಕೊಂಡು ಯಾರು ಧರಿಸ್ತಾರ 3 ವರ್ಷ ಭಕ್ತಿಯಿಂದ ನಡ್ಕೊಂಡ್ರೆ ಅವ್ರ ಸಂಕಲ್ಪ ಖಂಡಿತವಾಗಿ ಹಾಗೆ ಆಗ್ತದೆ. ಇಂಥ ಒಂದು 100 ಸಾವಿರಾರು ಉದಾಹರಣೆಗಳವ. ಈ ಮಾಲೆಯನ್ನು ಧರಿಸ್ಕೊಂಡು ಭಕ್ತಿ ಪೂರ್ವಕ ನಡ್ಕೊಂಡು ಅವ್ರದ್ದು ಸಂಕಲ್ಪ ಇರಲಿಲ್ಲ, ಅದು ಆಗಿಲ್ಲ ಅಂದ್ರೆ ಅದು ಅಸಾಧ್ಯನೇ. ಖಂಡಿತವಾಗಿ ಅದು ಹಾಗೆ ಆಗ್ತದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.